ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಪಟ ಅಂತ ಹೇಳ್ಬಿಟ್ಟು ಇವತ್ತು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ. ಸೊ ಏನಿಲ್ಲ ಕಣ್ರಿ, ಸಿಂಪಲಾಗಿ ಮಾಡ್ಕೋಬೋದು. ಇದನ್ನು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತಿನ್ನಬೇಕು ಅಂತೇನಿಲ್ಲ, ಮನೇಲೂ ಕೂಡ ನಾವು ಆರಾಮ್ಸೆ ಮಾಡ್ಕೋಬೋದು. ಫಸ್ಟ್ ಈ ಥರ ವಾಶ್ ಮಾಡಿಟ್ಕೊಬಿಡಿ. ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ, ನೆಕ್ಸ್ಟು ನಾವು ಎಷ್ಟು ಗೋಡಂಬಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಬಿಡಿ. ನೆಕ್ಸ್ಟ್ ನೋಡಿ, ಅದೇ ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಆಯಿಲ್ ಬಿಟ್ಬಿಟ್ಟು ಸ್ವಲ್ಪ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಸೊ ನೀವು 2 ಈರುಳ್ಳಿನೂ ಕೂಡ ಹಾಕ್ಕೊಳ್ಳಿ, ಗ್ರೇವಿ ಜಾಸ್ತಿ ಬೇಕು ಅಂದರೆ ತುಂಬಾ ಚೆನ್ನಾಗುತ್ತೆ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್, ಈ 3 ಅಷ್ಟೇ ಕಣ್ರಿ ಯೂಸ್ ಮಾಡ್ಕೊಂಡಿರೋದು ಸ್ಪೈಸಸ್ನ. ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ನಾವು ಹೋಟೆಲ್ನಲ್ಲಿ ಯಾವ ರೀತಿ ತಿಂತೀವಿ ಅದೇ ಥರನೇ ಇರುತ್ತೆ. ಬಟ್ ಇದಕ್ಕೆ ಏನಂದರೆ ಮೇನಾಗಿ ಗೋಡಂಬಿ ಹಾಕ್ತೆ ನೀವು ಬರೀ ಈರುಳ್ಳಿ ಟೊಮೆಟೊ ಹಾಕೋದ್ರೆ ನಿಜವಾಗ್ಲೂ ಹೇಳ್ತೀನಿ ಟೇಸ್ಟ್ ಬರೋಲ್ಲ. ಸೊ ನೆಕ್ಸ್ಟು ನಾನಿಲ್ಲಿ ನೋಡಿ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಮಶ್ರೂಮ್ನು ಕೂಡ ಹಾಕ್ಕೊಂಡು ಒಂದು ಒಳ್ಳೆ ಫ್ರೈ ಕೊಟ್ಕೊಂಡೆ. ಸೊ ಅದು ಎಣ್ಣೆ ಬಿಟ್ಟಾದಮೇಲೆ ನಾವೇನು ಗ್ರೈಂಡ್ ಮಾಡಿರ್ತೀವಲ್ಲ ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು. ಸೊ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪನೇ ಸಾಕಾಗಿರೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಆನಿಯನ್ನು, ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡ್ರೆ ಗ್ರೇವಿ ರೆಡಿನೇ ಆಗೋಯ್ತು. ನೋಡಿದ್ರಲ್ಲ ಎಷ್ಟು ಬೇಗ ರೆಡಿ ಆಯಿತು ಅಂತೇಳಿ. ಸಿಂಪಲಾಗಿ ಈ ಥರ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ.